ಸಾರಿಗೆ ನೌಕರರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಪರ ಕೆಲವು ಸಂಘಟನೆಗಳು ಇಲ್ಲ, ನಿಮ್ಮ ವಿರುದ್ಧ ಇದಾವೆ. ಅವರಿಗೋಸ್ಕರ, ನಿಮಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ಸಂಘಟನೆ ಅವರ ಅಧ್ಯಕ್ಷರಿಗೋಸ್ಕರ. ಸಂಘಟನೆ ಅವ್ರು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರನೇ ಅವ್ರಿಗೆ ಬೇಕಾದಂಗೆ ಹೋರಾಟ ಮಾಡ್ತಾರೆ. ಏನು 20ರ ಹೋರಾಟ ಯಾವುದೇ ನೌಕರರನ್ನ ಕೇಳಿ ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲಾ ನೌಕರರು ಬೆಂಬಲ ಇಲ್ಲ. ನೀವೇನಾದ್ರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ರೆ, ಅವ್ರ ಮಾತು ಕೇಳ್ಕೊಂಡು ಬಸ್ ನಿಲ್ಲಿಸಿ ಬೀದಿಗಿಳಿದ್ರೆ ನಿಮ್ಮನ್ನ ಮನೆ ಕಳಿಸೋದು ಗ್ಯಾರಂಟಿ. ಇದು ಸರ್ಕಾರದ 6ನೇ ಗ್ಯಾರಂಟಿ. ಇವಾಗ ಏನ್ ಸರ್ಕಾರ 5 ಗ್ಯಾರಂಟಿ ಕೊಡ್ತಾ ಇದೆಯಲ್ಲ, ನೀವು ನಿಮ್ಮ ಸಂಘಟನೆಯವ್ರ ಮಾತು ಕೇಳ್ಕೊಂಡು ನೀವೇನಾರ ಬಸ್ ನಿಲ್ಲಿಸಿ ಹೋರಾಟಕ್ಕೆ ಇಳಿದ್ರೆ ಸರ್ಕಾರ ಕೊಡುವ ಬಹುಮಾನ ಏನ್ ಗೊತ್ತಾ? ನಿಮಗೆ ಮನೆಗೆ ಕಳಿಸುವುದು 6ನೇ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಸರ್ಕಾರ ಪರ ಇದ್ದಾರೆ ಕೆಲವು ಸಂಘಟನೆಯವರು, ಇನ್ನ ಕೆಲವು ಸಂಘಟನೆಯವರು ನೌಕರರ ಪರ ಇದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಇವತ್ತು ನಿಮ್ಮನ್ನ ಕರೆದು ಬನ್ನಿ ಹೋರಾಟ ಮಾಡೋಣ ಅಂತ ಯಾರು ಕೇಳಿಲ್ಲ. ಅವ್ರು ಇಷ್ಟ ಬಂದಂಗೆ ಹೋರಾಟ ಮಾಡ್ತಾ ಇದಾರೆ. ವಿಶೇಷವಾಗಿ ನಾನು ನಮ್ಮ ಉತ್ತರ ಕರ್ನಾಟಕದ ಸಾರಿಗೆ ನೌಕರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಕಡೆ ಬೆಂಗಳೂರಿನ ಸಂಘಟನೆಯವರು ಮಾತು ಕೇಳಕ್ ಹೋಗ್ಬೇಡಿ. ಬೆಂಗಳೂರಿನ ಸಂಘಟನೆಯವರು ಬೆಂಗಳೂರು ಕಡೆ, ಈ ಕಡೆ ಬೆಂಗಳೂರು ಮೈಸೂರು ಭಾಗದ ಏನು ನಿಮ್ಮ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಇದಾರಲ್ಲ, ನಿಮ್ಮ ನಾಯಕರು ಇದಾರಲ್ಲ, ಇವ್ರ ಮಾತು ಕೇಳಿದ್ರೆ ನಿಮಗೆ ಮನೆಗೆ ಹೋಗೋದು 6ನೇ ಗ್ಯಾರಂಟಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಚಾಲಕರೇ ಮತ್ತು ನಿರ್ವಾಹಕರೇ ಬಹಳ ಎಚ್ಚರಿಕೆಯಿಂದ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ನಿಮಗೆ ನ್ಯಾಯ, ದಯವಿಟ್ಟು ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಮೊನ್ನೆ ಒಂದು ಹೋರಾಟದಲ್ಲಿ, ಅಲ್ಲೇನೋ ಸತ್ಯಾಗ್ರಹ ಮಾಡೋ ಹೋರಾಟದಲ್ಲಿ ಯಾರೋ ನಿಮ್ಮ ಏನಿವತ್ತು ನಾಯಕರಿದಾರಲ್ಲ, ಈ ಸರ್ಕಾರಿ ನೌಕರರ ಷಡಕ್ಷರಿ ಅವರ ಬಗ್ಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳು ಸದ್ಯಕ್ಕೆ ಬಗೆಹರಿಯುವುದಿಲ್ಲ. ಬಗೆಹರಿಸುವ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕಿಂತ ನಿಮಗೆ ಅಡ್ಡಿಪಡಿಸ್ತಾ ಇರೋದು ನಿಮ್ಮ ಸಂಘಟನೆಯವರೇ, ನಿಮ್ಮ ಸಂಘಟನೆಯ ನಾಯಕರುಗಳೇ. ಇವರಿಂದನೇ ನಿಮ್ಮ ಸಮಸ್ಯೆಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇವತ್ತು ನೀವು ಹೋರಾಟ ಮಾಡಕ್ಕೆ ಇವತ್ತು ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ. ನೀವು ಹೋರಾಟ ಮಾಡಿದ್ರೆ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ, ನಿಮಗೆ ಅನಾನುಕೂಲ ಆಗುತ್ತೆ. ಅಧಿಕಾರಿಗಳು ಆರಾಮಾಗಿ ಎಸಿ ರೂಮಲ್ಲಿ ಇರ್ತಾರೆ, ನೀವು ಮನೆಗೆ ಹೋಯ್ತೀರಾ, ನಿಮ್ಮನ್ನ ಮನೆಗೆ ಕಳಿಸ್ತಾರೆ. ಇದು 6ನೇ ಗ್ಯಾರಂಟಿ. ಬಹಳ ಎಚ್ಚರಿಕೆಯಿಂದ ಈ ಹೋರಾಟಕ್ಕೆ ನೀವು ಕೈ ಜೋಡಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ನಿಮ್ಮ ಯಾವುದೇ ಡಿಪೋದಲ್ಲಿ ಮೀಟಿಂಗ್ ಮಾಡಿಲ್ಲ, ಯಾವುದೇ ಒಂದು ಸಭೆ ಸಮಾರಂಭ ಮಾಡಿಲ್ಲ, ಯಾವುದೇ ಸಭೆ ಮಾಡಿಲ್ಲ. ನಿಮ್ಮನ್ನೆಲ್ಲ ನೌಕರರನ್ನ ಕರೆದು ಯಾರು ಕೂಡ ನಿಮ್ಮ ಸಮಸ್ಯೆಗಳನ್ನ ಯಾವುದೇ ನಾಯಕ ನಿಮ್ಮನ್ನ ಕೇಳ್ತಾನೆ ಇಲ್ಲ. ಅವ್ರವ್ರ ಅನುಕೂಲ ನೋಡ್ತಾರೆ ಹೊರತು ನಿಮ್ಮ ಅನುಕೂಲಗಳನ್ನ ನೋಡಲ್ಲ. ನೀವು ಅವ್ರ ಅನುಕೂಲಕ್ಕೋಸ್ಕರ ಹೋದ್ರೆ ನಿಮಗೆ ಅನಾನುಕೂಲ ಆಗುತ್ತೆ. ಇದು ನಾನು ಹೇಳ್ತಾ ಇರೋದು ನನ್ನ ಸ್ವಂತಕ್ಕಲ್ಲ, ನನ್ನ ಸ್ವಾರ್ಥಕ್ಕಲ್ಲ, ನನಗೆ ಅನುಕೂಲಕ್ಕಲ್ಲ. ನಿಮಗೆ ನಿಮ್ಮ ಪರ ಮಾತಾಡಿದ್ರು ನನಗೇನು ಲಾಭ ಇಲ್ಲ, ನಿಮ್ಮ ವಿರುದ್ಧ ಮಾತಾಡಿದ್ರು ನನಗೇನು ಲಾಭ ಇಲ್ಲ. ಒಟ್ಟು ಏನಪ್ಪಾ ಅಂದ್ರೆ ನೌಕರರಿಗೆ ಒಳ್ಳೇದಾಗ್ಬೇಕು. ಹಗಲು 24 ಗಂಟೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆ ಉದ್ದೇಶ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇರೋ ವಿಚಾರ ಹೇಳಿದೀನಿ. ಎಲ್ಲ ನಿಮ್ ಕೈಯಲ್ಲಿದೆ, ಹೋರಾಟ ಮಾಡೋದು ಬಿಡೋದು. ಯಾಕಂದ್ರೆ ಯಾವುದೇ ಹೋರಾಟ ಮಾಡಿದ್ರು ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ನಾವು ಸುಮ್ನೆ ನಾವು ಒಂದ್ ಕಡೆ, ಅವ್ರೊಂದ್ ಕಡೆ, ಇವ್ರೊಂದ್ ಕಡೆ. ಯಾಕಂದ್ರೆ ಕರ್ನಾಟಕದಲ್ಲಿ 30 ಜಿಲ್ಲೆ ಇದಾವಲ್ಲ, 30 ಜಿಲ್ಲೆನೂ ಎಲ್ಲ ಕಡೆ ಡಿಪೋಗಳು ಇದಾವೆ. ಎಲ್ಲ ಡಿಪೋಗಳು ಒಂದೊಂದ್ ಡಿಪೋದಲ್ಲಿ 10 ಜನ ನಾಯಕರಾಗ್ಬಿಟ್ರೆ 10 ಜನ 5 ಜನ ಒಂದ್ ಕಡೆ, 5 ಜನ ಒಂದ್ ಕಡೆ ಆದ್ರೆ ಹೆಂಗೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ? ಅದರಿಂದ ಒಂದೇ ಸಾರಿಗೆ ಸಂಸ್ಥೆ ಒಬ್ನೇ ನಾಯಕ ಆಗ್ಬೇಕು. ಇಡೀ ಕರ್ನಾಟಕಕ್ಕೆ ಒಬ್ನೇ ನಾಯಕ. ಸಾರಿಗೆ ಸಂಸ್ಥೆ ಒಂದೇ ಇದೆ ಅಲ್ವಾ? ಅದೇ ತರನೇ ಒಬ್ನೇ ನಾಯಕ ಆದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆದ್ರೆ ಇಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಒಗ್ಗಟ್ಟಿಲ್ಲ, ಇಲ್ಲಿ ಸಂಘಟನೆಯವರು ಒಗ್ಗಟ್ಟಿಲ್ಲ. ಇದರಲ್ಲಿ ಪ್ರತಿಫಲ ಯಾರಿಗೆ ಸಿಗುತ್ತೆ? ನಿಮಗ್ ಸಿಗಲ್ಲ ಯಾವುದೇ ಕಾರಣಕ್ಕೂ. ಸಂಘಟನೆಯ ಕೆಲವು ನಾಯಕರಿಗೆ ಮಾತ್ರ ಇದರಲ್ಲಿ ಕಮಿಷನ್ ಹೋಗುತ್ತೆ ಅಂತ ಕೆಲವರು ಚಾಲಕರು ಮತ್ತು ನಿರ್ವಾಹಕರು ನಮಗೆ ಕಾಲ್ ಮಾಡಿ ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ. ಆದ್ರೆ ಯಾರಿಗೂ ಇವತ್ತು ಆತರ ನೋವು ಆಗೋದು ಬೇಡ, ಯಾರಿಗೂ ಅನ್ಯಾಯ ಆಗೋದು ಬೇಡ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಏನು 20/5/2026 ಏನು ಹೋರಾಟ ಮಾಡ್ಬಿಡ್ತೀವಿ, ಬಂದ್ ಮಾಡ್ಬಿಡ್ತೀವಿ, ಸತ್ಯಾಗ್ರಹ ಮಾಡ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಇದಕ್ಕೆ ನೌಕರರು ಯಾರು ಹೋಗ್ಬೇಡಿ. ಯಾಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ಕೇಳಿ. ಅಧಿಕಾರಿಗಳು ಯಾರು ಇದರಲ್ಲಿ ಭಾಗವಹಿಸಲ್ವಾ? ಅಧಿಕಾರಿಗಳು ಯಾರು ಒಬ್ರು ಬರ್ತಾರಾ? ಯಾವನು ಒಬ್ಬ ಅಧಿಕಾರಿ ಬರೋದೇ ಇಲ್ಲ. ಇದಕ್ಕೆ ಯಾವ ಅಧಿಕಾರಿನೂ ಬರಲ್ಲ. ನೀವು ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳಿಗೆ ಲಾಭ ಆಗುತ್ತೆ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋರಾಟ ಮಾಡೋದಕ್ಕೆ, ಈ ಸತ್ಯಾಗ್ರಹಕ್ಕೆ
ಯೋಚನೆ ಮಾಡಿ, ಎಲ್ಲ ನಿರ್ಧಾರ ಮಾಡಿ ಹೋರಾಟ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಹೋರಾಟ ಮಾಡಿದ್ರೆ 6ನೇ ಗ್ಯಾರಂಟಿ ನೀವು ಮನೆಗೆ ಹೋಗೋದು. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸಾರಿಗೆ ನೌಕರರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಪರ ಕೆಲವು ಸಂಘಟನೆಗಳು ಇಲ್ಲ, ನಿಮ್ಮ ವಿರುದ್ಧ ಇದಾವೆ. ಅವರಿಗೋಸ್ಕರ, ನಿಮಗೋಸ್ಕರ ಅಲ್ಲ, ನಿಮಗೋಸ್ಕರ ಅಲ್ಲ, ಸಂಘಟನೆಯವರ ಅಧ್ಯಕ್ಷರಿಗೋಸ್ಕರ. ಸಂಘಟನೆಯವರು ಚೆನ್ನಾಗಿರ್ಬೇಕು, ಅದಕ್ಕೋಸ್ಕರನೇ ಅವ್ರಿಗೆ ಬೇಕಾದಂಗೆ ಹೋರಾಟ ಮಾಡ್ತಾರೆ. ಏನು 20ರ ಹೋರಾಟ ಯಾವುದೇ ನೌಕರರನ್ನ ಕೇಳಿ ಹೋರಾಟ ಮಾಡ್ತಾ ಇಲ್ಲ. ಇದಕ್ಕೆ ಎಲ್ಲಾ ನೌಕರರು ಬೆಂಬಲ ಇಲ್ಲ. ನೀವೇನಾದ್ರೂ ಈ ಹೋರಾಟಕ್ಕೆ ಬೆಂಬಲ ಕೊಟ್ರೆ, ಅವ್ರ ಮಾತು ಕೇಳ್ಕೊಂಡು ಬಸ್ ನಿಲ್ಲಿಸಿ ಬೀದಿಗಿಳಿದ್ರೆ ನಿಮ್ಮನ್ನ ಮನೆ ಕಳಿಸೋದು ಗ್ಯಾರಂಟಿ. ಇದು ಸರ್ಕಾರದ 6ನೇ ಗ್ಯಾರಂಟಿ. ಇವಾಗ ಏನ್ ಸರ್ಕಾರ 5 ಗ್ಯಾರಂಟಿ ಕೊಡ್ತಾ ಇದೆಯಲ್ಲ, ನೀವು ನಿಮ್ಮ ಸಂಘಟನೆಯವ್ರ ಮಾತು ಕೇಳ್ಕೊಂಡು ನೀವೇನಾರ ಬಸ್ ನಿಲ್ಲಿಸಿ ಹೋರಾಟಕ್ಕೆ ಇಳಿದ್ರೆ ಸರ್ಕಾರ ಕೊಡುವ ಬಹುಮಾನ ಏನ್ ಗೊತ್ತಾ? ನಿಮಗೆ ಮನೆಗೆ ಕಳಿಸುವುದು 6ನೇ ಗ್ಯಾರಂಟಿ. ಯಾಕಂದ್ರೆ ಇಲ್ಲಿ ಸರ್ಕಾರ ಪರ ಇದ್ದಾರೆ ಕೆಲವು ಸಂಘಟನೆಯವರು, ಇನ್ನ ಕೆಲವು ಸಂಘಟನೆಯವರು ನೌಕರರ ಪರ ಇದ್ದಾರೆ. ಆದ್ರೆ ಅವ್ರು ಯಾರು ಕೂಡ ಇವತ್ತು ನಿಮ್ಮನ್ನ ಕರೆದು ಬನ್ನಿ ಹೋರಾಟ ಮಾಡೋಣ ಅಂತ ಯಾರು ಕೇಳಿಲ್ಲ. ಅವ್ರು ಇಷ್ಟ ಬಂದಂಗೆ ಹೋರಾಟ ಮಾಡ್ತಾ ಇದಾರೆ. ವಿಶೇಷವಾಗಿ ನಾನು ನಮ್ಮ ಉತ್ತರ ಕರ್ನಾಟಕದ ಸಾರಿಗೆ ನೌಕರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ. ಈ ಕಡೆ ಬೆಂಗಳೂರಿನ ಸಂಘಟನೆಯವರು ಮಾತು ಕೇಳಕ್ ಹೋಗ್ಬೇಡಿ. ಬೆಂಗಳೂರಿನ ಸಂಘಟನೆಯವರು ಬೆಂಗಳೂರು ಕಡೆ, ಈ ಕಡೆ ಬೆಂಗಳೂರು ಮೈಸೂರು ಭಾಗದ ಏನು ನಿಮ್ಮ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಇದಾರಲ್ಲ, ನಿಮ್ಮ ನಾಯಕರು ಇದಾರಲ್ಲ, ಇವ್ರ ಮಾತು ಕೇಳಿದ್ರೆ ನಿಮಗೆ ಮನೆಗೆ ಹೋಗೋದು 6ನೇ ಗ್ಯಾರಂಟಿ. ನಮ್ಮ ಉತ್ತರ ಕರ್ನಾಟಕ ಭಾಗದ ಚಾಲಕರೇ ಮತ್ತು ನಿರ್ವಾಹಕರೇ ಬಹಳ ಎಚ್ಚರಿಕೆಯಿಂದ ಹೋರಾಟಕ್ಕೆ ಸಪೋರ್ಟ್ ಮಾಡಿ. ನಿಮಗೆ ನ್ಯಾಯ. ದಯವಿಟ್ಟು ನೀವು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿದೆ. ಮೊನ್ನೆ ಒಂದು ಹೋರಾಟದಲ್ಲಿ, ಅಲ್ಲೇನೋ ಸತ್ಯಾಗ್ರಹ ಮಾಡೋ ಹೋರಾಟದಲ್ಲಿ ಯಾರೋ ನಿಮ್ಮ ಏನಿವತ್ತು ನಾಯಕರಿದಾರಲ್ಲ, ಈ ಸರ್ಕಾರಿ ನೌಕರರ ಷಡಕ್ಷರಿ ಅವರ ಬಗ್ಗೆ ಮಾತಾಡಿದ್ದಾರೆ. ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಸಮಸ್ಯೆಗಳು ಸದ್ಯಕ್ಕೆ ಬಗೆಹರಿಯುವುದಿಲ್ಲ. ಬಗೆಹರಿಸುವ ಲಕ್ಷಣಗಳು ಯಾವುದೂ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸರ್ಕಾರಕ್ಕಿಂತ ನಿಮಗೆ ಅಡ್ಡಿಪಡಿಸ್ತಾ ಇರೋದು ನಿಮ್ಮ ಸಂಘಟನೆಯವರೇ, ನಿಮ್ಮ ಸಂಘಟನೆಯ ನಾಯಕರುಗಳೇ. ಇವರಿಂದನೇ ನಿಮ್ಮ ಸಮಸ್ಯೆಗಳಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ಇವತ್ತು ನೀವು ಹೋರಾಟ ಮಾಡಕ್ಕೆ ಇವತ್ತು ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ. ನೀವು ಹೋರಾಟ ಮಾಡಿದ್ರೆ ಅಧಿಕಾರಿಗಳಿಗೆ ಅನುಕೂಲ ಆಗುತ್ತೆ, ನಿಮಗೆ ಅನಾನುಕೂಲ ಆಗುತ್ತೆ. ಅಧಿಕಾರಿಗಳು ಆರಾಮಾಗಿ ಎಸಿ ರೂಮಲ್ಲಿ ಇರ್ತಾರೆ, ನೀವು ಮನೆಗೆ ಹೋಯ್ತೀರಾ, ನಿಮ್ಮನ್ನ ಮನೆಗೆ ಕಳಿಸ್ತಾರೆ. ಇದು 6ನೇ ಗ್ಯಾರಂಟಿ. ಬಹಳ ಎಚ್ಚರಿಕೆಯಿಂದ ಈ ಹೋರಾಟಕ್ಕೆ ನೀವು ಕೈ ಜೋಡಿಸಬೇಕಾಗಿದೆ. ಯಾಕಪ್ಪ ಅಂದ್ರೆ ನಿಮ್ಮ ಯಾವುದೇ ಡಿಪೋದಲ್ಲಿ ಮೀಟಿಂಗ್ ಮಾಡಿಲ್ಲ, ಯಾವುದೇ ಒಂದು ಸಭೆ ಸಮಾರಂಭ ಮಾಡಿಲ್ಲ, ಯಾವುದೇ ಸಭೆ ಮಾಡಿಲ್ಲ. ನಿಮ್ಮನ್ನೆಲ್ಲ ನೌಕರರನ್ನ ಕರೆದು ಯಾರು ಕೂಡ ನಿಮ್ಮ ಸಮಸ್ಯೆಗಳನ್ನ ಯಾವುದೇ ನಾಯಕ ನಿಮ್ಮನ್ನ ಕೇಳ್ತಾನೆ ಇಲ್ಲ. ಅವ್ರವ್ರ ಅನುಕೂಲ ನೋಡ್ತಾರೆ ಹೊರತು ನಿಮ್ಮ ಅನುಕೂಲಗಳನ್ನ ನೋಡಲ್ಲ. ನೀವು ಅವ್ರ ಅನುಕೂಲಕ್ಕೋಸ್ಕರ ಹೋದ್ರೆ ನಿಮಗೆ ಅನಾನುಕೂಲ ಆಗುತ್ತೆ. ಇದು ನಾನು ಹೇಳ್ತಿರೋದು ನನ್ನ ಸ್ವಂತಕ್ಕಲ್ಲ, ನನ್ನ ಸ್ವಾರ್ಥಕ್ಕಲ್ಲ, ನನಗೆ ಅನುಕೂಲಕ್ಕಲ್ಲ. ನಿಮಗೆ ನಿಮ್ಮ ಪರ ಮಾತಾಡಿದ್ರು ನನಗೇನು ಲಾಭ ಇಲ್ಲ, ನಿಮ್ಮ ವಿರುದ್ಧ ಮಾತಾಡಿದ್ರು ನನಗೇನು ಲಾಭ ಇಲ್ಲ. ಒಟ್ಟು ಏನಪ್ಪಾ ಅಂದ್ರೆ ನೌಕರರಿಗೆ ಒಳ್ಳೇದಾಗ್ಬೇಕು. ಹಗಲು 24 ಗಂಟೆ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಒಳ್ಳೆ ಉದ್ದೇಶ ಆಗ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇರೋ ವಿಚಾರ ಹೇಳಿದೀನಿ. ಎಲ್ಲ ನಿಮ್ ಕೈಯಲ್ಲಿದೆ, ಹೋರಾಟ ಮಾಡೋದು ಬಿಡೋದು. ಯಾಕಂದ್ರೆ ಯಾವುದೇ ಹೋರಾಟ ಮಾಡಿದ್ರು ಒಗ್ಗಟ್ಟಿಂದ ಹೋರಾಟ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಗುತ್ತೆ. ನಾವು ಸುಮ್ನೆ ನಾವು ಒಂದ್ ಕಡೆ, ಅವ್ರೊಂದ್ ಕಡೆ, ಇವ್ರೊಂದ್ ಕಡೆ. ಯಾಕಂದ್ರೆ ಕರ್ನಾಟಕದಲ್ಲಿ 30 ಜಿಲ್ಲೆ ಇದಾವಲ್ಲ, 30 ಜಿಲ್ಲೆನೂ ಎಲ್ಲ ಕಡೆ ಡಿಪೋಗಳು ಇದಾವೆ. ಎಲ್ಲ ಡಿಪೋಗಳು ಒಂದೊಂದ್ ಡಿಪೋದಲ್ಲಿ 10 ಜನ ನಾಯಕರಾಗ್ಬಿಟ್ರೆ 10 ಜನ 5 ಜನ ಒಂದ್ ಕಡೆ, 5 ಜನ ಒಂದ್ ಕಡೆ ಆದ್ರೆ ಹೆಂಗೆ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ? ಅದರಿಂದ ಒಂದೇ ಸಾರಿಗೆ ಸಂಸ್ಥೆ ಒಬ್ನೇ ನಾಯಕ ಆಗ್ಬೇಕು. ಇಡೀ ಕರ್ನಾಟಕಕ್ಕೆ ಒಬ್ನೇ ನಾಯಕ. ಸಾರಿಗೆ ಸಂಸ್ಥೆ ಒಂದೇ ಇದೆ ಅಲ್ವಾ? ಅದೇ ತರನೇ ಒಬ್ನೇ ನಾಯಕ ಆದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬಹುದು. ಆದ್ರೆ ಇಲ್ಲಿ ಚಾಲಕರು ಮತ್ತು ನಿರ್ವಾಹಕರು ಒಗ್ಗಟ್ಟಿಲ್ಲ, ಇದು ಸಂಘಟನೆಯವರು ಒಗ್ಗಟ್ಟಿಲ್ಲ. ಇದರಲ್ಲಿ ಪ್ರತಿಫಲ ಯಾರಿಗೆ ಸಿಗುತ್ತೆ? ನಿಮಗ್ ಸಿಗಲ್ಲ ಯಾವುದೇ ಕಾರಣಕ್ಕೂ. ಸಂಘಟನೆಯ ಕೆಲವು ನಾಯಕರಿಗೆ ಮಾತ್ರ ಇದರಲ್ಲಿ ಕಮಿಷನ್ ಹೋಗುತ್ತೆ ಅಂತ ಕೆಲವರು ಚಾಲಕರು ಮತ್ತು ನಿರ್ವಾಹಕರು ನಮಗೆ ಕಾಲ್ ಮಾಡಿ ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ. ಆದ್ರೆ ಯಾರಿಗೂ ಇವತ್ತು ಆತರ ನೋವು ಆಗೋದ್ ಬೇಡ, ಯಾರಿಗೂ ಅನ್ಯಾಯ ಆಗೋದ್ ಬೇಡ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಏನು 20/5/2026 ಏನು ಹೋರಾಟ ಮಾಡ್ಬಿಡ್ತೀವಿ, ಬಂದ್ ಮಾಡ್ಬಿಡ್ತೀವಿ, ಸತ್ಯಾಗ್ರಹ ಮಾಡ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ದಯವಿಟ್ಟು ಇದಕ್ಕೆ ನೌಕರರು ಯಾರು ಹೋಗ್ಬೇಡಿ. ಯಾಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದೀನಿ ಕೇಳಿ. ಅಧಿಕಾರಿಗಳು ಯಾರು ಇದರಲ್ಲಿ ಭಾಗವಹಿಸಲ್ವಾ? ಅಧಿಕಾರಿಗಳು ಯಾರು ಒಬ್ರು ಬರ್ತಾರಾ?
ಯಾವನು ಒಬ್ಬ ಅಧಿಕಾರಿ ಬರೋದೇ ಇಲ್ಲ ಇದಕ್ಕೆ, ಯಾವ ಅಧಿಕಾರಿನೂ ಬರಲ್ಲ. ನೀವು ಹೋರಾಟ ಮಾಡಿದ್ರೆ ಆ ಅಧಿಕಾರಿಗಳಿಗೆ ಲಾಭ ಆಗುತ್ತೆ. ಅದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೋರಾಟ ಮಾಡೋದಕ್ಕೆ, ಈ ಸತ್ಯಾಗ್ರಹಕ್ಕೆ ಯೋಚನೆ ಮಾಡಿ, ಎಲ್ಲ ನಿರ್ಧಾರ ಮಾಡಿ ಹೋರಾಟ ಮಾಡಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಹೋರಾಟ ಮಾಡಿದ್ರೆ 6ನೇ ಗ್ಯಾರಂಟಿ ನೀವು ಮನೆಗೆ ಹೋಗೋದು. ನಮಸ್ಕಾರ, ಎಲ್ಲರಿಗೂ ಒಳ್ಳೇದಾಗ್ಲಿ.